ಇನ್ನು ಯಲಹಂಕದ ಕಂದಾಯ ಕಚೇರಿಯಲ್ಲಿ ಕಡತಗಳು ವಿಲೇವಾರಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಅರ್ಜಿ ಸಲ್ಲಿಸಿ ತಿಂಗಳುಗಳೇ ಕಳೆದ್ರೂ ಕೂಡ ವಿಲೇವಾರಿ ಆಗ್ತಿಲ್ಲ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡ್ತಿದ್ದಾರೆ. ಕಂದಾಯ ಕಚೇರಿಗೆ ಅಲೆದು ಜನ ಹೈರಾಣಾಗಿ ಹೋಗಿಬಿಟ್ಟಿದ್ದಾರೆ. ಈಗ ಪ್ರಮುಖವಾಗಿ ಬರೋದೇ ಅಧಿಕಾರಿಗಳು ಏನು ಮಾಡ್ತಾರೆ, ಇವ್ರಿಗೆ ಒಂಚೂರು ಗಮನ ಹರಿಸೋದೇ ಇಲ್ವಾ? ಜನ ಸಮಸ್ಯೆನ ಹೇಳ್ಕೊಂತಿದ್ದಾರೆ, ನಮ್ಮ ಕೆಲಸ ಆಗೋದಿಲ್ಲ, ತಿಂಗಳಾನ್ಗಟ್ಲೆ ಬರ್ತೀವಿ ಅಂತ. ಯಲಹಂಕ ತಾಲೂಕು ಕಚೇರಿ ಸಂಬಂಧಪಟ್ಟಂಗೆ ಕಂದಾಯ ಇಲಾಖೆಯಲ್ಲಿ ಈ ಭೂ ದಾಖಲೆಗಳನ್ನು ಇಟ್ಕೊಂಡಿರುವಂಥವು ಮಹೇಶ್ ಅಂತ ಏನೋ ಹೆಸರು ಕೇಳಿಸ್ಕೊಂಡೆ ನಾನು. ಮಹೇಶ್ ಅಂತ ಯಾರೋ ಒಬ್ಬರಿದ್ದಾರೆ, ಅಲ್ಲಿಗೆ ಇನ್ಚಾರ್ಜ್ ಅಂತೆ ಈ ದಾಖಲೆಗಳನ್ನ ಒದಗಿಸೋದ್ರಲ್ಲಿ. ಯಾರೋ ಕರ್ನಾಟಕ ನ್ಯೂಸ್ ಬೀಟ್ಗೆ ವಿಡಿಯೋ ಮಾಡಿ ಅನಾಮಧೇಯವಾಗಿ ಬಂದಿರುವಂಥದ್ದು, ಯಾರೋ ಕಳಿಸಿ ಯಾರೋ ತೋರಿಸಿ ಏನೋ ಮಾಡಿ. ಸೊ ಇದನ್ನು ನೋಡ್ತಾ ಇದ್ರೆ ಈ ಮಹೇಶ್ ಅಂತ ಯಾವ ಅಧಿಕಾರಿ ಇದ್ದಾರೆ, ಇವರಿಗೆ ಬುಡಕ್ಕೆ ಬಿಸಿನೀರು ಬೀಳುವವರೆಗೂ ಇವರು ಎಚ್ಚೆತ್ಕೊಳ್ಳುವಂಥದ್ದಿಲ್ಲ ಅನಿಸುತ್ತೆ. 1 ವರ್ಷ ಸಕಾಲದ ಅಡಿಯಲ್ಲಿ ಅವರು ಅರ್ಜಿ ಸಲ್ಲಿಸಿರುವಂಥದ್ದು, ಅದು ಮೇಲ್ಗಡೆನೇ ಇದೆ ಸಕಾಲ ಅಂತ ಹೇಳ್ಬಿಟ್ಟು 2025ರ ಇದು ಲೆಕ್ಕ, ಅದು ಅರ್ಜಿ ಸಕಾಲ ಅಂತ ಅದ್ರ ಮೇಲ್ಗಡೆನೇ ಇದೆ. 21 ದಿನಗಳಲ್ಲಿ ವಿಲೇವಾರಿ ಆಗಬೇಕು, ಏನೇ ಕೊಟ್ಟರು ಅದಕ್ಕೆ ಇವ್ರು ಕೊಡಬೇಕು, ದಾಖಲಾತಿಗಳನ್ನ ಸಲ್ಲಿಸಬೇಕು. ಭೂ ದಾಖಲಾತಿ ಕೇಳಿದಾಗ ವರ್ಷಗಟ್ಟಲೆ ತಿಂಗಳಾನುಗಟ್ಟಲೆ ಇಟ್ಕೊಂಡು ಅದನ್ನ ಇವರ ಬೇರೆ ಬೇರೆ ಕೆಲಸಗಳ ಅಡಿಯಲ್ಲಿ ಇದನ್ನ ಮರ್ತು ಕೂತು ಹಣ ಕೊಡಲಿಲ್ಲ ಅನ್ನೋ ನಿಟ್ಟ, ನಿಮಗೆ ದುಡ್ಡು ಕೊಟ್ಟರೆ ಮಾತ್ರ ನೀವೆಲ್ಲ ದಾಖಲಾತಿಗಳನ್ನ ಸಮಯಕ್ಕೆ ಒದಗಿಸೋದಾ? ಅದೇನಾ ಮಾನದಂಡ ನಿಮಗೆ ಸರ್ಕಾರ ಕೊಟ್ಟಿರುವಂಥದ್ದು? ಸಕಾಲ ವ್ಯವಸ್ಥೆಯನ್ನು ಯಾಕೆ ತಗೊಂಬಂದಿದ್ದಾರೆ? ಸರಿಯಾದ ವ್ಯವಸ್ಥೆಯಡಿ ಸಾರ್ವಜನಿಕರಿಗೆ ಸೌಲಭ್ಯ ಸಿಗಲಿ ಅನ್ನುವಂಥ ವ್ಯವಸ್ಥೆಯನ್ನು ತಂದಿಟ್ಟರೆ, ನೀವು ತಿಂಗಳಾನುಗಟ್ಟಲೆ ಇವರನ್ನು ಕಾಯಿಸ್ಕೊಂಡು ಆ ರೀತಿ ದಿನಾ ಲೈನ್ಗಳು ನಿಲ್ಲಿಸ್ಕೊಂಡು, ಅದೇನು ಹುಚ್ಚು ಹಪಾಪಿನ ನಿಮಗೆ? ನಿಮ್ಮ ಮುಂದೆ ಜನ ಕೈಕಟ್ಟಿ ನಿಂತ್ಕೋಬೇಕು ಅನ್ನುವಂಥದ್ದನ್ನು, ನಿಮ್ಮ ಅಧಿಕಾರದ ದರ್ಪನ. ಯಾರೋ ಒಬ್ಬ ಅಧಿಕಾರಿ ಅಲ್ಲಿಯ ಇನ್ಚಾರ್ಜ್ ಮಹೇಶ್ ಅಂತೇನೋ ಕೇಳ್ಪಟ್ವಿ. ಸೊ ನಮ್ಮ ಸುದ್ದಿವಾಹಿನಿ ಅಲ್ಲಿವರೆಗೂ ರೀಚ್ ಆಗಬೇಕು ಅಂತ ಅನ್ಕೋತೀನಿ. ಇಂಥವ್ರನ್ನ ನಾವು ಯಾವತ್ತಿಗೂ ಸಹಿಸೋದಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆದರೆ ನಾವು ಅಲ್ಲಿ ಬಂದು ನಿಂತ್ಕೋತೀವಿ, ನಿಂತ್ಕೊಂಡ್ರೆ ನಿಮಗೆ ತಡ್ಕೊಳಕ್ಕಾಗೋದಿಲ್ಲ. ಆ ಮಟ್ಟದ ವ್ಯವಸ್ಥೆ ಅಲ್ಲಿಗೆ ನಾವು ತಂದು ನಿಲ್ಲಿಸ್ಕೊಂಡ್ಬಿಡ್ತೀವಿ. ಸಕಾಲದಡಿಯಲ್ಲಿ ಅವರು ಅರ್ಜಿ ಸಲ್ಲಿಸಿ 1 ವರ್ಷ ಅಂದರೆ ತಿಂಗಳಾನುಗಟ್ಟಲೆ ಕಾಯುವಂಥ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಇದು ಸುದ್ದಿ ಮಾಧ್ಯಮಕ್ಕೆ ಬಂದು ಕದ ತಟ್ಟಿದೆ ನಿಮ್ಮ ವಿಚಾರ. ತುಂಬ ವಿಕೋಪಕ್ಕೆ ಹೋಗೋ ಮೊದಲು ಎಚ್ಚೆತ್ತುಕೊಂಡು, ನಿಮಗೂ ನಿಮ್ಮ ನಂಬಿರೋರು ಇದ್ದಾರೆ, ನಿಮಗೆ ಕುತ್ತು ತಂದುಕೋಬೇಡಿ. ಹೌದು, ಇವೆಲ್ಲ ಮಾಡಿದ್ರೆ ಸಾರ್ವಜನಿಕ ವಲಯದಿಂದ ಇನ್ನೊಂದು ಮಟ್ಟದ ಆಕ್ರೋಶ ಕೇಳಿ ಬಂದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿ ನಿಮ್ಮ ಕೆಲಸಕ್ಕೆ ಕುತ್ತು ಬಂದಿತ್ತು. ಹುಷಾರ್. ಈ ನಿಟ್ಟಲ್ಲಿ ತುಂಬ ದೊಡ್ಡ ಎಚ್ಚರಿಕೆ ಗಂಟೆ ಇದು. ಇವತ್ತು ಅವರು ನಮ್ಮನ್ನು ಹುಡುಕಿ ಬಂದು ಪತ್ರದ ಸಮೇತ ಒಂದು ವಿಡಿಯೋ ತುಣುಕನ್ನು ಕೊಟ್ಟು ಹೋಗಿದ್ದಾರೆ ಅಂತಂದರೆ ಕಚೇರಿಗೆ, ಭಾಳ ದೂರ ಇಲ್ಲ, ನೀವು ತುಂಬ ಹತ್ತಿರದಲ್ಲಿದ್ದೀರಿ. ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಕುತ್ತಿಗೆಗೆ ಬರುತ್ತೆ, ತುಂಬ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕ್ತೀರಿ. ಎಚ್ಚೆತ್ಕೊಳ್ಳಿ. ಸಾರ್ವಜನಿಕರಿಗೆ ನಿಮ್ಮಿಂದ ಆದ ಸೌಲಭ್ಯವನ್ನು ಶೀಘ್ರಕ್ಕೆ ತಲುಪಿಸೋ ವ್ಯವಸ್ಥೆ ಮಾಡಿ. ಆ ಕಾರಣಕ್ಕಾಗಿ ನಿಮ್ಮನ್ನಲ್ಲಿ ಕೂರಿಸಿರೋದು. ಈ ರೀತಿ ಮಾಡ್ತಾ ಹೋದರೆ ನೀವು ಅಲ್ಲಿಗೆ ಅಯೋಗ್ಯರಂತ ಕಿತ್ತೆಸಿತಾರೆ. ಆ ಕ್ಷಣ ಬರೋವರೆಗೂ ನೀವು ಕಾಯ್ಬೇಡಿ. ಇದನ್ನು ಎಚ್ಚರಿಕೆ ಗಂಟೆಯಾಗಿ ತಗೊಂಡು ನಿಮ್ಮ ಕೆಲಸವನ್ನು ಮಾಡಿ. ಎಸ್.